ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟಿನ ಬೆಳೆಗಾರರಾದ ಅಬ್ದುಲ್ ರಿಜ್ವಾನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವಗಳನ್ನು ಕುರಿತಂತೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಕಾಫಿಯೂ ಸೇರಿದ ಹಾಗೆ ವಿವಿಧ ಬೆಳೆಗಳನ್ನು ಸಾವಯವ ಪದ್ಧತಿಯಲ್ಲಿ ಅಥವಾ ಜೈವಿಕ ಪದ್ಧತಿಯಲ್ಲಿ ಯಾರು ಕೃಷಿಯನ್ನ ಮಾಡ್ತಾರೋ ಅಂಥವರಿಗೆ ಹೆಚ್ಚು ಬೇಡಿಕೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು, ನಮಗೆ ಆರ್ಥಿಕವಾಗಿ ಬೇಡಿಕೆ ಹೆಚ್ಚಾದಾಗ ಹೆಚ್ಚು ಅನುಕೂಲಗಳು ಲಭಿಸುತ್ತೆ. ಅದರ ಜೊತೆಗೆ ನಾವು ಈ ಸಾವಯವ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಮಣ್ಣು, ನಮ್ಮ ನೀರು ಮತ್ತು ನಮ್ಮ ತೋಟ ಏನಿರುತ್ತೋ ಇದು ಮಲಿನ ಆಗದ ಹಾಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಮುಂದಿನ ದಿವಸಗಳಲ್ಲಿ ಹೆಚ್ಚು ದಿವಸಗಳ ಕಾಲ ನಮ್ಮ ಮಣ್ಣು ಹೆಚ್ಚು ಫಲವತ್ತತೆಯಿಂದ ಇರಲಿಕ್ಕೆ ಮತ್ತು ನೀರು ಮಲಿನ ಆಗದ ಹಾಗೆ ಉಳಿಯಲಿಕ್ಕೆ ಸಹಾಯಕವಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಜನ ಕೃಷಿಕರು ಸಾವಯವ ಪದ್ಧತಿಯತ್ತ ಹೊರಳ್ತಾ ಇದ್ದಾರೆ. ಸಾವಯವ ಪದ್ಧತಿಯತ್ತ ನಾವು ಹೋಗ್ತೇವೆ ಅಂದ ತಕ್ಷಣ ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಸಾವಯವ ರೂಪದಲ್ಲಿ ನಾವು ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಅಣಿಯಾಗಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಮಗೆ ನೆರವಾಗ್ತಕ್ಕಂಥದ್ದು ಈ ಜೈವಿಕ ಗೊಬ್ಬರಗಳು. ಅದರಲ್ಲೂ ಕೂಡ ಜೈವಿಕ ದ್ರವರೂಪದ ಗೊಬ್ಬರಗಳು ಏನಿದ್ದಾವೋ ಇವು ಹೆಚ್ಚು ಪರಿಣಾಮಕಾರಿ ಅಂತ ಹೇಳಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಜೊತೆಗೆ ನಮ್ಮ ಕೃಷಿಕರ ಅನುಭವಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಸಾವಯವ ತೋಟವಾಗಿ ಪರಿವರ್ತನೆಯನ್ನ ಮಾಡಿಕೊಂಡು ಅದಕ್ಕೆ ಸಾವಯವ ರೂಪದಲ್ಲಿ ಏನು ಪೋಷಕಾಂಶಗಳು ಅಗತ್ಯ ಇದೆಯೋ ಅದನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಅಬ್ದುಲ್ ರಿಜ್ವಾನ್ ಅವರು ಒಂದಷ್ಟು ಯಶಸ್ಸನ್ನ ಕಂಡಿರ್ತಕ್ಕಂಥವ್ರು. ಇವರು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರು. ಅವರ ಅನುಭವಗಳು ಬಹಳ ಚೆನ್ನಾಗಿದ್ದಾವೆ. ಒಂದೊಂದೇ ಏನೆಲ್ಲ ಅನುಭವಗಳು ಇದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಬ್ದುಲ್ ರಿಜ್ವಾನ್ ಅವ್ರಿಗೆ. ನಮಸ್ಕಾರ. ಅಬ್ದುಲ್ ರಿಜ್ವಾನ್ ಅವರೇ, ನಿಮಗೆ ಎಷ್ಟು ತೋಟ ಇದೆ? 15 ಎಕರೆ. 15 ಎಕರೆ ತೋಟ ಇದೆ. 15 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ಮುಖ್ಯವಾಗಿ ಕಾಫಿ, ಕಾಳುಮೆಣಸು ಮತ್ತೆ ಕೆಲವು ಹಣ್ಣಿನ ಗಿಡಗಳು ನಾನು ಬೆಳೆಸಿದ್ದೀನಿ. ಕಾಫಿ, ಕಾಳುಮೆಣಸಿನ ಜೊತೆಗೆ ಯಾವ ಮಾದರಿಯ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀರಿ? ಬಟರ್ ಫ್ರೂಟ್, ಅವಕಾಡೋ ಹಾಕಿದ್ದೀನಿ, ಮತ್ತೆ ಲಿಂಬೆ ಹಾಕಿದ್ದೀನಿ. ಮುಖ್ಯವಾಗಿ ಏನು ಇದು ಹಾಕಿರೋದು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 8 ರೀತಿಯ ಹಣ್ಣುಗಳು ಹಾಕಿದ್ದೀನಿ. ಈಗ ಕಾಫಿ ಯಾವ ತಳಿ ಹಾಕೊಂಡಿದ್ದೀರಿ? ರೋಬಸ್ಟಾ ಮುಖ್ಯವಾಗಿರೋದು. ರೋಬಸ್ಟಾ ಪ್ರಧಾನವಾಗಿ ಇರ್ತಕ್ಕಂಥದ್ದು. ಬೇರೆ ಅರಬಿಕನೂ ಇದೆಯಾ? ಅರಬಿಕಾ ಮುಂಚೆ ಇತ್ತು, ಅದು ಎಲ್ಲ ಕಿತ್ತಿ ಇದಾಯ್ತು. ಒಂದು 30 ವರ್ಷ ಹಿಂದೆ ಮಾಡಿರೋ ತೋಟ, ಅದು ಇಂಟರ್ ಕ್ರಾಪ್ ಆಗಿತ್ತು. ಈಗ ಅದ್ರ ವಯಸ್ಸು ಮುಗಿತಾ ಬಂತು, ಹಂಗೆ ರೋಬಸ್ಟಾ ಉಳ್ಕೊಳ್ತು. ರೋಬಸ್ಟಾ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀರಿ. ರೋಬಸ್ಟಾ ಎಷ್ಟು ಹಳೆಯ ತೋಟ ನಿಮ್ದು? 30 ರಿಂದ 40 ವರ್ಷದಿದೆ. 2-3 ಬ್ಯಾಚಲ್ಲಿ 30 ರಿಂದ 40 ವರ್ಷದ್ದು ಇದೆ. ಚೆನ್ನಾಗಿದೆ ಅಲ್ಲ ಬೆಳೆ? ಹೌದು, ಬೆಳೆ ತುಂಬಾ ಚೆನ್ನಾಗಿದೆ. ಈ ಸಾವಯವ ಪದ್ಧತಿಗೆ ಹೋಗ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಯಾಕಂದ್ರೆ ಇತ್ತೀಚೆಗೆ ರಾಸಾಯನಿಕ ಬೆಳೆಸ್ತಿರೋದು ನೋಡಿದ್ರೆ ನಮ್ಮ ಭವಿಷ್ಯ ತುಂಬಾ ಡಾರ್ಕ್ ಅನ್ಸುತ್ತೆ. ಯಾಕಂದ್ರೆ ನಾವು ಇಲ್ಲಿ ಹಾಕ್ತಿರೋ ರಾಸಾಯನಿಕಗಳು ಅದು ತುಂಬಾ ದುಷ್ಪರಿಣಾಮಕಾರಿ ಆಗಿದೆ. ಅದರಿಂದ ನಾವು ಎಷ್ಟು ಮಟ್ಟಕ್ಕೆ ನಾವು ದೂರ ಇರ್ಬೋದು, ಆಗದೇ ಇರೋ ಪರಿಸ್ಥಿತಿನೂ ನಾನು ಎಲ್ರಿಗೂ ಹೇಳೋದಿಲ್ಲ. ಯಾವ ಇದರಲ್ಲಿ ಜಾಸ್ತಿ ದುಷ್ಪರಿಣಾಮಗಳಿದೆ ಅಂಥವನ್ನು ಬಳಸೋಕ್ಕೆ ಹೋಗ್ಬಾರ್ದು. ಯಾವುದ್ರಲ್ಲಿ ಜಾಸ್ತಿ ದುಷ್ಪರಿಣಾಮಗಳು ಇಲ್ಲ ಅಂಥವು ಬಳಸ್ಬೋದು. ನಾನಂತೂ ರಾಸಾಯನಿಕ ಒಂದು ಕಾಳು ಅರಿಸಲಿಲ್ಲ, 25 ವರ್ಷ ಆಯಿತು. ಸೊ ನನಗೆ ಹಾಕ್ಲೇಬೇಕಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಜೈವಿಕ ಮಾದರಿಯಲ್ಲಿ ನಾನು ತೋಟ ಮಾಡ್ಕೊಂಡು ಬಂದಿದ್ದೀನಿ.
ಹಾಗಾಗಿ ಸಾವಯವ ಪದ್ಧತಿಯಲ್ಲಿ ತೋಟವನ್ನ ಮಾಡಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತು. ಹಾಗಾಗಿ ಈ ಸಾವಯವ ಪದ್ಧತಿಯನ್ನೇ ಇವತ್ತು ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು ನೀವು ಈ ಸಾವಯವ ಪದ್ಧತಿಗೆ ಬದಲಾವಣೆಯನ್ನು ಹೊಂದಿ? ನಾನು 2002ನೇ ಇಸ್ವಿಯಲ್ಲಿ ನನಗೆ ಸರ್ಟಿಫಿಕೇಟ್ ನನಗೆ ಲಭ್ಯವಾಯಿತು. 2002ರಿಂದಲೂ ಕೂಡ ನೀವು ಸಾವಯವ ಮಾಡ್ಕೊಂಡು ಬರ್ತಾ ಇದ್ದೀರಿ. ಹೌದು. ಸಾವಯವ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ತಯಾರಿ ಬೇಕು, ಆಲೋಚನೆ ಬೇಕು. ಅದಕ್ಕೆ ನಾವು ಪೋಷಕಾಂಶಗಳನ್ನು ಸಾವಯವ ಪದ್ಧತಿಯಲ್ಲಿ ಒದಗಿಸ್ಲಿಕ್ಕೆ ಅನೇಕ ಅನುಕೂಲಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಸಾವಯವ ಪದ್ಧತಿ ಅನ್ನುವಂಥದ್ದು ಒಂದಿದೆ, ಅದನ್ನು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಹೇಗೆ ಗೊತ್ತಾಯ್ತು? ನಾನು ಓದಿರೋ ಇದು ಮೈಕ್ರೋಬಯಾಲಜಿ ಸ್ಟಡಿ ಮಾಡಿದ್ದೀನಿ. ನನ್ನ ಗ್ರಾಜ್ಯುಯೇಷನಲ್ಲಿ ಮೈಕ್ರೋಬಯಾಲಜಿ ಸ್ಟಡಿ ಮಾಡೋದ್ರಿಂದ ನನಗೆ ನಿಸರ್ಗ ಏನಿದೆ, ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಏನಿದೆ, ತುಂಬ ಒಳ್ಳೆ ರೀತಿಯಲ್ಲಿ ನನಗೆ ಅರ್ಥ ಆಯಿತು. ಹಾಗಾಗೋದ್ರಿಂದ ನಾನು ಈ ಪದ್ಧತಿ ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತೇಳಿ ನನಗೆ ಆಸೆ ಆಯಿತು. ಸೊ ಅದಕ್ಕೆ ನಾನು ಮೆಲ್ಲಕ್ಕೆ ಒಂದೊಂದು ವಿಷಯ ಬಗ್ಗೆ ಆದಷ್ಟು ನಾನು ಜಾಸ್ತಿ ಅದ್ರ ಬಗ್ಗೆ ತಿಳುವಳಿಕೆ ಬರ್ತಾ ಹೋಯಿತು. ಹಾಗಾಗಿ ನನಗೆ ಇದೇ ಮಾಡಿದರೆ ಒಳ್ಳೆಯದು. ಭೂಮಿ ನಾವು ಉಳಿಸ್ಕೊಳ್ಬೇಕಂತ ಹೇಳಿದರೆ ಇದರಲ್ಲೇ ನಾವು ವ್ಯವಸಾಯ ಮಾಡಿದರೆ ಉತ್ತಮ ನಾವು ಬೆಳೆ ತಗೊಳ್ಬೋದು, ಮತ್ತು ಭವಿಷ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೂ ಒಳ್ಳೆ ಭೂಮಿ ನಾವು ಕೊಟ್ಟು ನಾವು ಇದು ಮಾಡ್ಬೋದು ಅಂತ ಹೇಳಿ ಈ ಉದ್ದೇಶದಿಂದ ನಾನು ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ತಾವು ಹೇಳಿದ್ರಲ್ಲ, ಸಾವಯವ ಕೃಷಿ ಹೆಜ್ಜೆ ಇಡಬೇಕಾದ್ರೆ ನಾವು ಇದ್ರ ಬಗ್ಗೆ ಹಲವಾರು ರೀತಿಯ ತಿಳುವಳಿಕೆ ಬೇಕೇ ಬೇಕು. ನಾನು ಸೋಮಾರಿತನದಿಂದ ಏನು ಮಾಡಲ್ಲ, ನಾನು ಸಾವಯವ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಉಲ್ಟಾ ನಮಗೆ ಸಾವಯವ ಕೃಷಿಯ ಹೆಸರಲ್ಲಿ ಒಂದು ಕೆಟ್ಟ ಹೆಸರಾಗುತ್ತೆ. ಸುಮಾರು ಜನ ಹಾಗೆ ಮಾಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಸಾವಯವ ಕೃಷಿ ಮಾಡ್ತೀನಿ. ಈ ರೀತಿ ಮಾಡೋ ವಿಷಯನೇ ಅಲ್ಲ ಇದು. ಇದ್ರ ಬಗ್ಗೆ ನಾವು ಮ್ಯಾಕ್ಸಿಮಮ್ ತಿಳುವಳಿಕೆ ಗೊತ್ತು ಮಾಡಲೇಬೇಕು. ಯಾವ ರೋಗ ಬಂದರೆ ಹೇಗೆ ನಾವು ಅದಕ್ಕೆ ಪರಿಹರಿಸಬೇಕು, ಎಂಥ ಹುಳುಗಳು ಬಂದರೆ ಯಾವ ರೀತಿ ಅದಕ್ಕೆ ನಾವು ಕೀಟನಾಶಕಗಳು, ಕ್ರಿಮಿನಾಶಕಗಳು ಸಾವಯವ ರೀತಿಯಲ್ಲಿ ಇರೋ ಬಳಸಬೇಕು, ಇವೆಲ್ಲನೂ ಗೊತ್ತಿರಬೇಕು. ಸಮಸ್ಯೆ ಬಂದಮೇಲೆ ಅದಕ್ಕೆ ಎದುರಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಬರೋಕ್ಕಿಂತ ಮುಂಚೆನೆ ನಾವು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಮತ್ತೆ ಬೇರೆ ಮಾಡ್ತಿರೋರ ತೋಟಗಳು ನೋಡಿದರೆ ನಮಗೆ ಅರ್ಥ ಆಗುತ್ತೆ ಯಾವ ಸಮಸ್ಯೆಗೆ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ. ತಾವು ಏನು ಓದಿದ್ರಿ ಅಬ್ದುಲ್ ರಿಜ್ವಾನ್? ನಾನು ಗ್ರಾಜ್ಯುಯೇಷನಲ್ಲಿ ಮೈಕ್ರೋಬಯಾಲಜಿ ಓದಿರೋದು, ಸೂಕ್ಷ್ಮ ಜೀವಿಗಳ ಬಗ್ಗೆ ಸ್ಟಡಿ ಮಾಡಿರೋದು. ಗ್ರಾಜ್ಯುಯೇಷನ್ ಆದ್ಮೇಲೆ ಮುಂದಕ್ಕೆ ಓದ್ಲಿಕ್ಕೆ ಅವಕಾಶ ಆಗ್ಲಿಲ್ವಾ? ನಿಸರ್ಗ ನನಗೆ ತುಂಬಾ ಇಷ್ಟ. ನಿಸರ್ಗ ನಾವು ಹೇಗೆ ನಾವು ಅದ್ರ ಜೊತೆ ಹೊಂದ್ಕೊಂಡು ನಾವು ಹೇಗೆ ನಮ್ಮ ಜೀವನ ಮಾಡಬೇಕು ಅದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ನಾನು ಕೃಷಿಯಲ್ಲೇ ಪಡ್ಕೆ ಮಾಡಕ್ಕೆ ಶುರು ಮಾಡಿದೆ. ಈಗ ಪದವೀಧರರಾದ್ರಿ ತಾವು, ಪದವೀಧರರಾದ್ಮೇಲೆ ಬೇರೆ ಎಲ್ಲಾದ್ರೂ ವೃತ್ತಿ ಮಾಡಬೇಕು ಅನ್ನುವಂತ ಕನಸುಗಳೇನಿರ್ಲಿಲ್ವಾ? ಯಾಕಂದ್ರೆ ಈ ಭೂಮಿ ತುಂಬಾ ವಿಶಾಲವಾದ ಭೂಮಿ ಇದು. ನಾವು ಇದರಲ್ಲಿ ಎಷ್ಟು ಮಟ್ಟಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಉತ್ಪನ್ನಗಳು ಒಳ್ಳೆ ತಗೊಂಡು ಒಳ್ಳೆ ಆದಾಯ ಮಾಡಬಹುದು, ನಮ್ಮ ಮೇಲೆ ಹೋಗುತ್ತದು. ತುಂಬಾ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಸುಮಾರು ಜನ ಬಿಟ್ಟು ಹೋಗಿರೋದುಂಟು. ಇತ್ತೀಚೆಗಂತೂ ಹೊರ್ಗಡೆಯಿಂದ ಬಿಟ್ಟು ಮತ್ತೆ ವಾಪಸ್ಸು ಭೂಮಿಗೆ ತುಂಬಾ ಇದು ಮಾಡಿ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ. ಸೊ ಅದು ನನ್ನ ಯಾವುದೇ ಕಾರಣಕ್ಕೂ ಹಾಗೆ ಮಾಡಕ್ಕೆ ಹೋಗ್ಲಿಲ್ಲ. ನನ್ನ ಭವಿಷ್ಯ ಇಲ್ಲೇ ಇದು ಮಾಡಿದ್ರೆ ಒಳ್ಳೇದಂತ ಹೇಳಿ. ಈ ಸಾವಯವ ಪದ್ಧತಿಯಲ್ಲಿ ಯಾವುದೇ ಒಂದು ಕೃಷಿಯನ್ನ ಮಾಡ್ತೀನಿ ಅಂತ ಹೋದಾಗ ಒಂದಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಸಾವಯವ ಮೂಲದ ಒಂದಷ್ಟು ಪದಾರ್ಥಗಳನ್ನ ಕೊಡ್ಲಿಕ್ಕೆ ಇದ್ದಂತಹ ಆಶ್ರಯ ಏನು ಅಂತ ಹೇಳಿದ್ರೆ ದನಕರುಗಳನ್ನ ಮತ್ತೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೋ, ಅದರಲ್ಲಿ ಬರ್ತಾ ಇದ್ದಂತಹ ಈ ಗಂಜಲ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಅದನ್ನ ಕಳಿಸಿ ತಿಪ್ಪೆ ಗೊಬ್ಬರವನ್ನ ಮಾಡಿ ಅದನ್ನ ನಾವು ನಮ್ಮ ತೋಟಕ್ಕೆ ಪೂರೈಕೆಯನ್ನ ಮಾಡ್ತಾ ಇದ್ದೋ. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ದನಕರುಗಳು ಅಥವಾ ಹಸುಗಳನ್ನ ಸಾಕುವಂತಹ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ಉತ್ಪಾದನೆ ಆಗ್ತಾ ಇಲ್ಲ. ಇನ್ನು ಎರಡನೇ ಆಪ್ಷನ್ ನಮ್ಗಿರ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಂಡು ಅದನ್ನ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಅದನ್ನ ಕಾಫಿ ತೋಟದಲ್ಲಿ ಮಾಡುವಂಥದ್ದು ಬಹಳ ಕಠಿಣವಾದಂತಹ ಒಂದು ಸಂಗತಿ. ಸಾಮಾನ್ಯ ನಾವು ಹೊಲಗದ್ದೆಗಳಲ್ಲಿ ಹಸಿರೆಲೆ ಗೊಬ್ಬರವನ್ನ ಉತ್ಪಾದನೆ ಮಾಡ್ಕೊಂಡು ಮಣ್ಣಿಗೆ ಸೇರಿಸಬಹುದು. ಕಾಫಿ ತೋಟದಲ್ಲಿ ಸೇರಿಸೋಂಥದ್ದು ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆ ನೆರವಾಗಿದ್ದು ದ್ರವರೂಪದ ಜೈವಿಕ ಗೊಬ್ಬರಗಳು. ಈ ದ್ರವರೂಪದ ಜೈವಿಕ ಗೊಬ್ಬರಗಳನ್ನ ನೀವೇ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಯಾಕಂತ ಹೇಳಿದ್ರೆ ನಮಗೆ ಯಾವುದೇ ರಾಸಾಯನಿಕ ದೂರ ಇಟ್ಟು ಏನಾದರೂ ಕೃಷಿ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಅದಕ್ಕೆ ಆಲ್ಟರ್ನೇಟಿವ್ ಬೇಕೇ ಬೇಕು. ಎಲ್ಲರೂ ಹೇಳ್ತಾರೆ ಇದು ಮಾಡದೆ ಈ ರೋಗಕ್ಕೆ ಏನು ನಾವು ಹತೋಟಿ ಮಾಡೋಕ್ಕೆ ಏನು ಕೆಲಸ ಮಾಡುತ್ತೆ, ಅದಕ್ಕೆ ಪರಿಹಾರ ಏನು, ಅದರ ಆಲ್ಟರ್ನೇಟಿವ್ ಏನು ಅಂತ ಹೇಳಿ ಅದಕ್ಕೆ ಉತ್ತರ ಇಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಕೃಷಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಸರ್ಗದಲ್ಲಿ
ಸೂಕ್ಷ್ಮ ಜೀವಿಗಳ ರೂಪದಲ್ಲಿ ಹಲವಾರು ಜೀವಿಗಳಿದೆ. ಅವು ನಮಗೆ ನಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನೋಡಿ, ಉದಾಹರಣೆಗೆ ಫೈಟೋಫ್ಥೋರಾ ಅನ್ನುವ ಒಂದು ಮುಖ್ಯ ಒಂದು ರೋಗ. ಹೌದು, ಎಲ್ಲರಿಗಿಂತ ದೊಡ್ಡ ತಲೆಬಿಸಿ ಮಾಡುವ ಒಂದು ರೋಗ. ಹೌದು, ಇದಕ್ಕೆ ನಿಸರ್ಗದಲ್ಲಿ ಅದ್ರ ಬದಲಾಗಿ ಟ್ರೈಕೋಡರ್ಮಾ ಇದೆ, ಸೂಡೋಮೋನಾಸ್ ಇದೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ ಒಂದು ಬೇರು ಅಡಿಯಲ್ಲಿ ತನ್ನ ಜಾಗ ಮಾಡ್ಕೊಂಡಿರುತ್ತೆ. ಎಲ್ಲದಕ್ಕೂ ತನ್ನ ಒಂದು ಅಡಿಗೆ ತಗೊಂಡು ಎಲ್ಲದಕ್ಕೂ ಕೊಳಿಸೋ ಕೆಲಸ ಮಾಡ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಟ್ರೈಕೋಡರ್ಮಾ ಬಿದ್ದರೆ ಸೂಡೋಮೋನಾಸ್ ಇದ್ರೆ ಏನ್ ಮಾಡುತ್ತೆ, ಅದಕ್ಕೆ ಬೆಳೆಯಕ್ಕೆ ಕೊಡೋದಿಲ್ಲ. ಇದ್ರ ಮೈಯಿಂದ ಬರೋ ಬೆವರಿದೆ, ಅದು ಅದಕ್ಕೆ ವಿಷ. ಮತ್ತೆ ಬೇರ್ಗಳಿಗೆ ಇದೇ ಪದಾರ್ಥ ಅಮೃತ. ನೋಡಿ, ನಿಸರ್ಗದಲ್ಲಿ ಎಷ್ಟು ಒಳ್ಳೆ ಪದಾರ್ಥಗಳಿದೆ. ಇದನ್ನ ನಾವು ಯಾಕೆ ಆಡಳಿಸಬಾರ್ದು ಅಂತ ಹೇಳಿ ನನಗೆ ಪ್ರಶ್ನೆ ಬಂತು. ಇಂಥ ಒಂದು ನಿಸರ್ಗದಲ್ಲಿ ಇಷ್ಟು ಒಳ್ಳೆ ಹತೋಟಿ ಮಾಡಕ್ಕೆ ಒಳ್ಳೆ ಅವಕಾಶ ಇರೋದ್ರಿಂದ ನಾವು ಯಾಕೆ ರಾಸಾಯನಿಕಗಳು ದುಡ್ಡು ಕೊಟ್ಟು ಹಾಳು ಮಾಡೋ ರಾಸಾಯನಿಕಗಳು ಉಪಯೋಗಿಸಿ? ಮೆಟಲಾಕ್ಸಿಲ್ ಅಂತ ಹೇಳಿದ್ರೆ ಮರ್ಕ್ಯೂರಿಕ್ ಕ್ಲೋರೈಡ್. ಮರ್ಕ್ಯೂರಿ ಅಷ್ಟು ಬೇಗ ಹಾಳು ಆಗೋದೇ ಇಲ್ಲ. ಅದು ಬೇರೆ ಬೇರೆ ರೂಪದಲ್ಲಿ ಬೇರಿಂದ ಗಿಡಕ್ಕೆ ಹೋಗುತ್ತೆ, ಗಿಡದಿಂದ ಹಣ್ಣು ಫಲಕ್ಕೆ ಹೋಗುತ್ತೆ, ಮತ್ತೆ ನಾವು ಸೇವನೆ ಮಾಡ್ತೀವಿ. ನಮ್ಮ DNA ಇವು ಬರ್ತವೆ. ಸೊ ಇದ್ರದ್ದು ದುಷ್ಪರಿಣಾಮಗಳು ಹಲವಾರು ಇದೆ. ಅದ್ರ ಬದಲಿ ನಾವು ಇಂತಹ ಒಂದು ಜೀವಿಗಳನ್ನು ಉಪಯೋಗಿಸಿದ್ರೆ, ಒಂದು ಆ ಜೀವಿಗಳು ರೋಗ ನಿರೋಧಕ ಶಕ್ತಿ ತರುತ್ತೆ. ಎರಡನೇದು ರೋಗಾಣುಗಳಿಗೆ ಕೊಲ್ಲೋ ಕೆಲಸನೂ ಮಾಡುತ್ತೆ. ಮೂರನೇದು ಅದ್ರ ಮೈಯಿಂದ ಬರೋ ರಾಸಾಯನಿಕಗಳೇನಿದೆ ಅದು ಎನ್ಸೈಮ್ಸ್ ಮತ್ತು ಹಾರ್ಮೋನ್ಸ್. ಇವು ಎಷ್ಟು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ರೋಗಗಳು ಕಂಟ್ರೋಲ್ ಮಾಡೋಕ್ಕೆ, ಎರಡನೇದು ಬೆಳವಣಿಗೆಗೆ, ಮೂರನೇದು ರೋಗ ನಿರೋಧಕ ಶಕ್ತಿ ತಂದು ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಬಳ್ಳಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ರೋಗಗಳ ಸಮಸ್ಯೆ, ನಾವು ಏನು ಸಾಮಾನ್ಯವಾಗಿ ಮಳೆಗಳು ಮುಗೀತು, ಆ ಮಳೆಯಲ್ಲಿ ನಮಗೆ ಸಾಮಾನ್ಯವಾಗಿ ಎಷ್ಟು ತಲೆಬಿಸಿ ಇರ್ತಿತ್ತು ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ, ರಾಸಾಯನಿಕ ಬಳಸೋರಿಗೆ ಯಾವಾಗ ಎಲ್ಲಿ ಕೊಳ್ತೋಗ್ಬಿಡುತ್ತೋ ಬಳ್ಳಿಗಳು, ಮತ್ತೆ ನೆಲ ಸಮ ಆಗ್ಬಿಡುತ್ತೋ ಅಂತೇಳಿ ಒಂದು ಸಾಮಾನ್ಯ ಭಯ ಇದ್ದೇ ಇರುತ್ತೆ. ನಮಗೆ ಆ ಭಯ ಇಲ್ಲ. ಯಾಕಂತ ಹೇಳಿದ್ರೆ ಆ ರೋಗ ಸಾವಯವ ರೀತಿ ಬೆಳೆಸಿರೋ ಇದರಲ್ಲಿ ಅಷ್ಟು ಸುಲಭ ಬರದೇ ಇಲ್ಲ. ನಾವು ಈ ಸೂಕ್ಷ್ಮ ಜೀವಿಗಳ ನಮಗೋಸ್ಕರ ಸೈನ್ಯದ ರೂಪದಲ್ಲಿ ಕೆಲಸ ಮಾಡ್ತವೆ. ಅವು ರೋಗಾಣುಗಳಿಗೆ ಬರಕ್ಕೆ ಅವಕಾಶ ಮಾಡೋದಿಲ್ಲ. ಮಾಡಿದ್ರೂ ಕೂಡ ತುಂಬಾ ಕಡಿಮೆ ಹಂತದಲ್ಲಿ ಬರುತ್ತೆ, ಮತ್ತೆ ಹಾಗೆ ಸುಲಭದಲ್ಲಿ ಹೋಗ್ಬಿಡ್ತವೆ. ಈ ರೀತಿ ನಾನು ಇದಕ್ಕೆ ಮಹತ್ವ ಕೊಡ್ತೀನಿ. ಈಗ ನಿಮ್ಮಲ್ಲೇ ತೋಟದಲ್ಲಿ ಏನು ಈ ಕಾಫಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಮತ್ತೆ ಬೇರೆ ಬೇರೆ ತರಹದ ಬೆಳೆಗಳಿರ್ಬೋದು, ಹಣ್ಣಿನ ಗಿಡಗಳು, ಇದಕ್ಕೆಲ್ಲ ಪೂರಕವಾಗಿ ಅವುಗಳ ಬೆಳವಣಿಗೆಗೆ ಪೂರಕವಾಗಿ ಮತ್ತು ಅವುಗಳಿಗೆ ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳನ್ನ ನಿರ್ವಹಣೆ ಮಾಡುವಂತಹ ಸಲುವಾಗಿ ತಾವು ಈ ಜೈವಿಕ ರೂಪದ ಗೊಬ್ಬರಗಳು ಏನಿದ್ದಾವೋ ಅವುಗಳ ಬಳಕೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರಿ, ಉತ್ಪಾದನೆಯನ್ನು ಕೂಡ ತಾವು ಮಾಡ್ಕೊಂಡ್ರಿ. ಈಗ ಯಾವ್ಯಾವ ಕಾರಣಕ್ಕೆ ಯಾವ ಮಾದರಿಯ ಜೈವಿಕ ಗೊಬ್ಬರಗಳು ಬಳಕೆ ಆಗುತ್ತೆ, ಅವುಗಳನ್ನ ಹೇಗೆ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಡಿ. ಯಾಕೆ ಅಂತ ಹೇಳಿದ್ರೆ, ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ಒಂದು ರೀತಿಯ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ರೋಗವನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ರೀತಿಯ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀರಿ, ಹಾಗೇನೆ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ರೀತಿಯ ದ್ರಾವಣವನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಿ. ಹೀಗೆ ಎಷ್ಟು ಮಾದರಿಯ ದ್ರಾವಣಗಳನ್ನ ನೀವೇ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಿ, ಅದನ್ನ ಬಳಕೆ ಮಾಡ್ತಕ್ಕಂತಹ ಕ್ರಮಗಳು ಹೇಗೆ, ಮತ್ತೆ ಅದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸ್ಕೊಡಿ. ನಾನು ಸೂಕ್ಷ್ಮ ಜೀವಿಗಳ ಹಲವಾರು ತಳಿಗಳು ನಾನು ವೃದ್ಧಿ ಮಾಡ್ಕೊಳ್ತೀನಿ. ಒಂದು ಅದರಲ್ಲಿ 3 ಭಾಗ ನಾವು ಮಾಡ್ಕೊಳ್ಬಹುದು. ಒಂದು ಬಯೋ ಕಂಟ್ರೋಲ್ ಏಜೆಂಟ್, ಅಂದ್ರೆ ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಒಂದು. ಎರಡನೇದು ಜೈವಿಕ ರೂಪದ ಮೈಕ್ರೋಬಿಯಲ್ ಬಯೋಫರ್ಟಿಲೈಸರ್ ಅಂತ ಏನ್ ಹೇಳ್ತೀವಿ ಅದು. ಮೂರನೇದು ಗಿಡ ಬೆಳವಣಿಗೆಗೆ ಮತ್ತೆ ಅದರಲ್ಲೇ ಗೊಬ್ಬರ ಮಾಡ್ಲಿಕ್ಕೆ ಮಾಡುವಂತ ಮೂರನೇದು. ಸೊ ಇದು ಮೊದಲನೇದು ರೋಗ ನಿಯಂತ್ರಣ ಮಾಡ್ಲಿಕ್ಕೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಧ್ರುವ ರೂಪದಲ್ಲಿ ಎಲ್ಲ ಮಾಡ್ಕೊಳ್ಳೋದು. ಯಾಕಂದ್ರೆ ಪೌಡರ್ ರೂಪ ಟಾಲ್ಕ್ ಬೇಸ್ ಇರ್ಬೋದು, ಮಸಿ ಬೇಸ್ ಇರ್ಬೋದು, ಅವೆಲ್ಲ ಅಷ್ಟು ವೇಗವಾಗಿ ಕೆಲಸ ಮಾಡೋದಿಲ್ಲ. ಧ್ರುವ ರೂಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜೀವಿಗಳು ಹಲವಾರು ತಿಂಗಳು ವಾರಗಳು ಅದರಲ್ಲೇ ಇರೋದ್ರಿಂದ ಅವಾಗಲೇ ಹೇಳಿದ್ನಲ್ಲ ನಾನು, ಅದ್ರ ಮೈಯಿಂದ ಏನು ರಾಸಾಯನಿಕಗಳು ಬರುತ್ತೆ ಅದು ಗಿಡಗಳಿಗೆ, ಮರಗಳಿಗೆ, ಬೇರ್ಗಳಿಗೆ ಗ್ರೋತ್ ಹಾರ್ಮೋನ್ ಮತ್ತೆ ಎನ್ಸೈಮ್ ಆಗಿ ಕೆಲಸ ಮಾಡುತ್ತೆ. ಎಷ್ಟು ದಿವಸ ಜಾಸ್ತಿ ಹೋಗುತ್ತೆ ಅದರಲ್ಲಿ ಹಾರ್ಮೋನ್ಸ್ ಮತ್ತೆ ಎನ್ಸೈಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಧ್ರುವ ರೂಪದಲ್ಲಿ. ಮತ್ತೆ ಎರಡನೇದು, ಅದರಲ್ಲಿ ಜೀವಂತವಾದ ಜೀವಿಗಳು ಇರ್ತವೆ. ಪೌಡರ್ ರೂಪದಲ್ಲಿ ಏನ್ ಇರುತ್ತೆ ಅಂದ್ರೆ ಸ್ಪೋರ್ಸ್ ಇರುತ್ತೆ, ಮೊಟ್ಟೆಗಳು. ಆ ಮೊಟ್ಟೆಗಳು ಆ ಭೂಮಿಯಲ್ಲಿ ಒಳ್ಳೆ ವಾತಾವರಣ ಸಿಕ್ಕಿದ್ರೆ ಮಾತ್ರ ವೃದ್ಧಿಗೊಳ್ತವೆ, ಇಲ್ಲದ್ರೆ ಅದು ಹಂಗೆ ಬಿದ್ದಿರ್ತವೆ. ಧ್ರುವ ರೂಪದಲ್ಲಿ ಏನಾಗುತ್ತೆ, ತುಂಬಾ ವೇಗವಾಗಿ 5 ಪಟ್ಟು ಬೇಗ ಅಂತ ಹೇಳ್ಬೋದು.
5 ಪಟ್ಟು ಜಾಸ್ತಿ ಪ್ರಮಾಣದಲ್ಲೂ ಕೆಲಸ ಮಾಡುತ್ತೆ, 5 ಪಟ್ಟು ಬೇಗನೂ ಕೆಲಸ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಜನ ಏನ್ ಹೇಳ್ತಾರೆ, ರಾಸಾಯನಿಕದಷ್ಟು ಫಾಸ್ಟ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಒಂದು ತಪ್ಪು ಭಾವನೆ. ಅದು ದ್ರವ ರೂಪದಲ್ಲಿ ಮಾಡೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಡಾಕ್ಟರ್ ಕಿಶನ್ ಚಂದ್ರ ಅವರು ನನಗೆ ಹಲವಾರು ವರ್ಷ ಹಿಂದೆ 2001ನೇ ಇಸ್ವಿಯಲ್ಲೇ ಹೇಳ್ಬೋದು, ಅವರು ಅವಾಗ್ಲೇ ಹೇಳಿದ್ದು, ನೀವು ಇಂತಹ ಪದಾರ್ಥ ಮಾಡಿ ಅರ್ಧ ಗಂಟೆ 30 ನಿಮಿಷ ಬರೀ ನೋಡಿದ್ರೆ ಸಾಕು, ಅದರಲ್ಲಿ ಆಗೋ ಪರಿಣಾಮಗಳು ನಿಮಗೆ ಕಾಣ್ಬರುತ್ತೆ ಅಂತ. ಅಂದ್ರೆ ರಾಸಾಯನಿಕದಲ್ಲಿ ಅಷ್ಟು ಫಾಸ್ಟ್ ಪರಿಣಾಮ ನಾವು ನೋಡೋಕೆ ಸಾಧ್ಯ ಇರೋದಿಲ್ಲ. ಜೈವಿಕ ರೂಪದಲ್ಲಿ ಅಷ್ಟು ಫಾಸ್ಟ್ ನಾವು ಅದರ ರಿಸಲ್ಟ್ಗಳು ನೋಡಬಹುದು. ಸೊ ಧ್ರುವ ರೂಪದ ಈ ಪ್ರಯೋಜನಗಳು ಮತ್ತೆ ಉಪಯೋಗಿಸ್ಲಿಕ್ಕೂ ತುಂಬಾ ಸುಲಭ. ಈಗ ಕಾರ್ಮಿಕರದ ಕೊರತೆ ಇರೋದ್ರಿಂದ ಉಪಯೋಗಿಸ್ಲಿಕ್ಕೆ ಜನ ತುಂಬಾ ಯೋಚಿಸ್ತಾರೆ. ಅದು ಗೊಬ್ಬರದಲ್ಲಿ 15 ದಿವಸ ಸಾಮಾನ್ಯವಾಗಿ ಕಲ್ಚರ್ ಬೆಳವಣಿಗೆ ಆಗ್ಲಿಕ್ಕೆ ಬಿಡಬೇಕು, ಮತ್ತೆ ತಗೊಂಡು ಹಾಕ್ಬೇಕು. ಅದು ಹಾಕೋ ಸಮಯನೂ ಸೂಕ್ತ ಇರಬೇಕು. ಅದರಲ್ಲಿ ಮಣ್ಣಿನ ಟೆಂಪರೇಚರ್, ಮಣ್ಣಿನ ತೇವಾಂಶ ಅವೆಲ್ಲ ಸರಿ ಉತ್ತಮ ಇದ್ದರೆ ಮಾತ್ರ ಅವು ಬೆಳೆಯುತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಪೌಡರ್ ರೂಪದ್ದು ಇದು ಅದು ಸ್ವಲ್ಪ ಬೆಳೆಯೋದಿಲ್ಲ. ಈ ಧ್ರುವ ರೂಪದಲ್ಲಿ ಅವೆಲ್ಲ ಏನ್ ತಲೆ ಬಿಸಿನೇ ಇಲ್ಲ, ಸೀದಾ ಬೇರಿಗೆ ಹೋಗಿ ತಲುಪುತ್ತೆ. ಬೇರಿಂದ ಅದರಿಂದ ಏನು ಹಾರ್ಮೋನ್ಗಳಿದೆ, ಅದ್ರದ್ದು ಏನು ಎನ್ಸೈಮ್ಗಳಿದೆ, ಅಸಲು ರಾಸಾಯನಿಕಗಳು ಏನಿದೆ, ಅದು ಕೆಲವೇ ನಿಮಿಷದಲ್ಲಿ, ಕೆಲವೇ ಗಂಟೆಯಲ್ಲಿ ಗಿಡಕ್ಕೆ ಲಭ್ಯ ಆಗ ಶುರು ಆಗುತ್ತೆ. ಮತ್ತೆ ನಾನು ನೋಡಿದಂಗೆ ನನ್ನ ಹತ್ರ ಫೋಟೋಗಳು ಇದೆ. ಇಂಥ ಪದಾರ್ಥಗಳು ಉಪಯೋಗಿಸಿರೋ 3-4 ದಿವಸಗಳಲ್ಲೇ ಹೊಸ ಬೇರು ವೃದ್ಧಿಯಾಗಿ ಬಿಳಿ ಬೇರು ನಮಗೆ ಕಣ್ಣಿಗೆ ಕಾಣ್ಬರುತ್ತೆ. ಸೊ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಜನ ಹೇಳ್ತಾರೆ ಈಗ ಹಾಕಿದ್ರೆ ಬರೋ ವರ್ಷ ಕೆಲಸ ಮಾಡೋದಲ್ಲ ಅಂತ. ಅದು ಯಾವುದೇ ಕಾರಣಕ್ಕೂ ಹಂಗಲ್ಲ, ಅದು ತಪ್ಪದು. ಜೈವಿಕ ರೂಪದ ಪದಾರ್ಥಗಳು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಏನಂದ್ರೆ ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ. ಎರಡನೇ ಒಂದು ತಪ್ಪು ಭಾವನೆಗಳು ಏನಿದೆ ಅಂತ ಹೇಳಿದ್ರೆ, ಈ ರಾಸಾಯನಿಕಗಳು ಉಪಯೋಗಿಸೋರು ಇವೆಲ್ಲ ಉಪಯೋಗಿಸಕ್ ಆಗೋದಿಲ್ಲ ಅಂತ. ಯಾಕಂದ್ರೆ ನಾವು ಗೊಬ್ಬರಗಳು, DAP ಕಾಂಪ್ಲೆಕ್ಸ್ಗಳು ಯೂಸ್ ಮಾಡ್ತೀವಿ, ಆ ಜಮೀನಲ್ಲಿ ಇವು ಉಳಿಯೋದಿಲ್ಲ ಅಂತ. ಇದ್ರ ಬಗ್ಗೆನೂ ಹಲವಾರು ನಾನು ಪ್ರಯೋಗಗಳು ಮಾಡಿದ್ದೀನಿ. ಮತ್ತೆ ಹಲವಾರು ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ಸುಮಾರು ಪ್ರಯೋಗಗಳು ಮಾಡಿ ಪ್ರೆಸೆಂಟೇಷನ್ ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸುಮಾರೆಲ್ಲ ಗೊಬ್ಬರಗಳಲ್ಲಿ ಈ ಸೂಕ್ಷ್ಮ ಜೀವಿಗಳು ಬೆಳೀತವೆ ಅಂತ. ಈಗಿರೋದ್ರಿಂದ ನಾವು ಕೆಮಿಕಲ್ ಹಾಕಿದ್ರೆ ಇವು ಹಾಕಬಾರ್ದು ಅಂತ ಒಂದು ಭಾವನೆನೇ ತಪ್ಪು. ಕೆಲವು ಕೆಮಿಕಲ್ಗಳಿಗೆ ಕೆಲವು ಸೂಕ್ಷ್ಮ ಜೀವಿಗಳು ಹೊಂದ್ಕೊಳ್ಳೋದಿಲ್ಲ ಅಷ್ಟೇ. ಮಾತ್ರ ಸಾಮಾನ್ಯವಾಗಿ ಸುಮಾರೆಲ್ಲ ಕೆಮಿಕಲ್, ಈಗ ಬ್ಯಾಕ್ಟೀರಿಯಾ ನಾಶಕ ಅಂದ್ರೆ ಸುಮಾರೆಲ್ಲ ಬ್ಯಾಕ್ಟೀರಿಯಾಗಳಿಗೆ ಕೊಂದು ಹಾಕುವ ಕೆಲಸ ಮಾಡುತ್ತೆ. ಅದೇ ಬೇರೆ ಔಷಧಿಗಳು, ಬ್ಯಾವಸ್ತಿನ್ ಇದೆ, ಅವು ಈ ಸೂಕ್ಷ್ಮ ಜೀವಿಗಳನ್ನ ಅಷ್ಟು ಸುಲಭ ಕೊಲ್ಲೋದಿಲ್ಲ. ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ, ಕೆಲವು ಫಂಗಸ್ಗಳಿದೆ, ಅದು ಅದರಲ್ಲಿ ಹತೋಟಿ ಆಗುತ್ತೆ. ಈ ರೀತಿ ಸುಮಾರೆಲ್ಲ ಟೇಬಲ್ಸ್ ಇದೆ. ಅದು ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಬೇಕಾಗುತ್ತೆ. ಇಷ್ಟು ಅರ್ಥ ಮಾಡಿದ್ರೆ ನಾವು ರಾಸಾಯನಿಕಗಳನ್ನು ಉಪಯೋಗಿಸಿ ಇಂಥ ಜೈವಿಕ ಮೂಲದ ಉತ್ಪನ್ನಗಳು ಉಪಯೋಗಿಸಿದ್ರೆ ನಮ್ಮ ಭೂಮಿ ಇನ್ನೂ ಒಳ್ಳೇದಾಗುತ್ತೆ. ಮತ್ತೆ ನಮ್ಮ ಇಳುವರಿನೂ ಇನ್ನೂ ಹೆಚ್ಚಿಗೆ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ರೋಗಗಳ ಬಗ್ಗೆ ನಮ್ಗೆ ತಲೆಬಿಸಿನೂ ಜಾಸ್ತಿ ಇರೋದಿಲ್ಲ, ಯಾಕಂದ್ರೆ ಅದರಲ್ಲಿ ಜೈವಿಕ ಮೂಲದ ಒಂದು ಅದಕ್ಕೆ ರೋಗ ನಿರೋಧಕ ಶಕ್ತಿ ಬಂದಿರುತ್ತೆ ಅಂತ. ಈ ಎಲ್ಲ ಜೈವಿಕ ಪದಾರ್ಥಗಳನ್ನ ಹೇಗೆ ಉತ್ಪಾದನೆಯನ್ನ ಮಾಡ್ತೀರ ನೀವು? ನಾನು ಓದಿರೋದೇ ಮೈಕ್ರೋಬಯಾಲಜಿ ಓದಿರೋದ್ರಿಂದ ನನಗೆ ಇದಕ್ಕೆ ಯಾವ ರೀತಿಯ ನಾವು ಕಲ್ಚರ್ ಮಾಡಬೇಕಾದ್ರೆ ಅದಕ್ಕೆ ಪೋಷಕಾಂಶಗಳು ಬೇಕು. ಹೇಗೆ ಗಿಡಕ್ಕೆ ಪೋಷಕಾಂಶಗಳು ಬೇಕು, ಅದೇ ರೀತಿ ಸೂಕ್ಷ್ಮ ಜೀವಿಗಳು ಪೋಷಕಾಂಶಗಳು ಬೇಕೇ ಬೇಕು. ಪೋಷಕಾಂಶಗಳು ಬೇಕು, ಸೂಕ್ಷ್ಮ ಪೋಷಕಾಂಶಗಳು ಬೇಕು. ಈ ರೀತಿ ಕೆಲವು ಬೇರೆ ಶಿಲೀಂಧ್ರಗಳು ಬರಬಾರ್ದು ಅಂತ ಹೇಳಿ ಅದಕ್ಕೆ ನಾವು ತುಂಬಾ ಗಮನ ಇಟ್ಟು ಇವು ಬೆಳಿಬೇಕಾಗುತ್ತೆ. ಇವೆಲ್ಲ ಮುಂದೆ ಇಟ್ಟು ನಾವು ಬೆಳೆದಾಗ ನನ್ನ ಓನ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಈ ಜೀವಿಗಳಿಗೆ ನಾನು ಉಪಯೋಗಿಸ್ತೀನಿ. ಅದು ಕೂಡ ಸಾವಯವ ರೀತಿಯ ಉತ್ಪನ್ನಗಳು. ಹೌದು, ಅದಕ್ಕೂ ನಾನು ಕೂಡ ರಾಸಾಯನಿಕಗಳು ಉಪಯೋಗಿಸಿಲ್ಲ. ಎಲ್ಲ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜನರು ಕೂಡ ಮಾಡಬಹುದಾ, ಅಥವಾ ಇದಕ್ಕೆ ಅಂತಲೇ ಒಂದು ಲ್ಯಾಬ್ ಬೇಕಾಗುತ್ತಾ, ಹೇಗೆ? ಯಾಕಂದ್ರೆ ಇದು ಮುಖ್ಯವಾಗಿ ಮೈಕ್ರೋಬಯಾಲಜಿಗೆ ಹೆಜ್ಜೆ ಇಟ್ಟಿದ ಕೂಡಲೇ ಒಂದು ಪಾಠ ನಾವು ಕಲಿಬೇಕು ಏನಿರುತ್ತೆ, ಅದು ಡಿಸ್ಇನ್ಫೆಕ್ಟೆಂಟ್. ಬೇರೆ ಇತರ ಸೂಕ್ಷ್ಮ ಜೀವಿಗಳು, ನಮಗೆ ಬೇಡದಿರೋ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಬರಬಾರ್ದು ಅಂತ ಹೇಳಿ ಅದು ತುಂಬಾ ಮುಖ್ಯವಾದ ಒಂದು ನಾವು ಕಲಿಬೇಕಾಗುತ್ತೆ. ಇವು ಸಾಮಾನ್ಯವಾಗಿ ಇದು ಗಾಳಿ ಮುಖಾಂತರನೂ ಬರುತ್ತೆ, ನಾವು ಮಾತಾಡ್ತೀವಲ್ಲ, ಮಾತಾಡೋ ಮುಖಾಂತರನೂ ಬರುತ್ತೆ, ನಮ್ಮ ಬಟ್ಟೆ ಮುಖಾಂತರನೂ ಬರುತ್ತೆ. ಸೊ ಇದು ಸಾಮಾನ್ಯ ಜನರಿಗೆ ಅದು ಮಾಡೋಕ್ಕೆ ತುಂಬಾ ಕಷ್ಟ ಇದೆ. ಟ್ರೈಕೋಡರ್ಮಾ ಮತ್ತೆ ಕೆಲವು ಇದರಲ್ಲಿ ಸೂಡೋಮೋನಾಸ್ ಇಂಥವು ಕೆಲವು ಮಾಡ್ಕೋಬಹುದು. ವೇಸ್ಟ್ ಡಿಕಾಂಪೋಸರ್ಸ್ ತುಂಬಾ ಸುಲಭದಲ್ಲಿ ಮಾಡ್ಬೋದು, ಯಾಕಂದ್ರೆ ಅದರಲ್ಲಿ ಹಲವಾರು ಜೀವಿಗಳು ಇರುತ್ತೆ. ಒಂದ್ ಜೀವಿ ಸತ್ತೋದ್ರು ಇನ್ನೊಂದು ಜೀವಿ ಉಳ್ಕೊಳ್ಳುತ್ತೆ.
ಹಂಗಾಗಿ ಅಂಥವು ಕೆಲವು ಮಾಡ್ಬೋದು, ಬೇರೆ ಎಲ್ಲ ಮಾಡೋದು ತುಂಬಾ ಸೂಕ್ಷ್ಮ ಕೆಲಸ ಅದು. ಯಾಕಂತ ಹೇಳಿದ್ರೆ ಈಗ ನಮ್ಗೆ ಬೇಕಾಗಿರೋ ಜೀವಿ ಬಿಟ್ಟು ಬೇರೆ ಜೀವಿ ಬೆಳ್ಕೊಂಡ್ಬಿಟ್ರೆ ಅದು ನಮ್ಗೆ ಅದು ಹೌದು ವಿಷದ ಕೆಲಸ ಆಗ್ಬೋದು. ಹೌದು, ಇಂಥ ಒಂದು ಹಾರಿಬಲ್ ಒಂದು ಇದು ಇರೋದ್ರಿಂದ ಮಾಡೋದು ತುಂಬಾ ಕಷ್ಟ ಅದು. ಈಗ ನೀವೇ ನಿಮಗೆ ಬೇಕಾದಂತ ಸ್ವಂತ ಲ್ಯಾಬ್ ಮಾಡ್ಕೊಂಡಿದ್ದೀರಾ ಹೇಗೆ? ಹೌದು, ನಾನು ನನಗೆ ಬೇಕಾದಂತ ಪದಾರ್ಥಗಳು ಇಟ್ಕೊಂಡು ಲ್ಯಾಬ್ರೇಟರಿ ಮಾಡ್ಕೊಂಡಿದ್ದೀನಿ. ಮತ್ತೆ ಸುಮಾರೆಲ್ಲ ರೈತರುಗಳಿಗೂ ನಾನು ಈ ಇದು ಸೌಲಭ್ಯ ಮಾಡ್ಕೊಡ್ತೀನಿ. ನೀವೇನು ಉತ್ಪಾದನೆ ಮಾಡ್ತೀರೋ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಮಾಡಿ ಬೇರೆಯವ್ರಿಗೂ ಕೂಡ ಅದನ್ನ ಕೊಡೋ ಅಂತದ್ದು. ರೀಸನಬಲ್ ಆಗಿ ಚಾರ್ಜ್ ಮಾಡ್ತೀರಾ ಹೇಗೆ? ತುಂಬಾ ರೀಸನಬಲ್ ಆಗಿ ನಾನು ಚಾರ್ಜ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಮುಖ್ಯ ಉದ್ದೇಶ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡಬೇಕು, ಮತ್ತೆ ಜನರಿಗೆ ದಾರಿ ತೋರಿಸ್ಕೊಡ್ಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ಆಲ್ಟರ್ನೇಟಿವ್ ಇದ್ರೆ ಮಾತ್ರ ಜನ ರಾಸಾಯನಿಕಗಳು ಬಿಟ್ಟು ಇದನ್ನು ಉಪಯೋಗಿಸ್ತಾರೆ. ಇದಕ್ಕೆ ನಾವು ದಾರಿ ಕಠಿಣ ಮಾಡಿಬಿಟ್ರೆ, ತಪ್ಪಿದ್ರೆ ಜಾಸ್ತಿ ದರದಲ್ಲಿ ನಾವು ಮಾರಾಟ ಮಾಡಿದ್ರೆ ಜನರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಆದಷ್ಟು ಕಡಿಮೆ ದರದಲ್ಲೇ ಕೊಡ. ಈ ದ್ರವರೂಪದ ಜೈವಿಕ ಗೊಬ್ಬರಗಳನ್ನ ನಿಮ್ಮ ತೋಟದಲ್ಲಿ ಬಳಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ತೋಟದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಬದಲಾವಣೆ ಆಯ್ತು, ಅದ್ರ ಬಗ್ಗೆ ಹೇಳಿ. ಎಲ್ಲರಿಗಿಂತ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಮರಗಳಲ್ಲಿ ಬರುತ್ತೆ. ಅದರಿಂದ ಏನಾಗುತ್ತೆ, ರೋಗದ ಬಾಧೆ ನಮ್ಗೆ ಅಷ್ಟು ತಲೆಬಿಸಿ ಅನ್ಸೋದಿಲ್ಲ. ಎಷ್ಟೋ ಜಾಸ್ತಿ ಮಳೆ ಆದ್ರೂ ಕೂಡ ಇದ್ದಕ್ಕಿದ್ದಂಗೆ ಬೆಳೆ ಎಲ್ಲ ಉದುರೋಯ್ತು, ಕಾಫಿ ಎಲ್ಲ ಉದುರೋಯ್ತು, ಮೆಣಸು ಏನು ಉಳ್ದಿಲ್ಲ, ಇಂಥ ಸಂದರ್ಭ ನಮ್ಗೆ ಯಾವುದೇ ಕಾರಣಕ್ಕೂ ದೇವರದಿಂದ ಬರೋದಿಲ್ಲ. ಹೌದು, ತುಂಬಾ ಏನಾದ್ರು ಜಾಸ್ತಿ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ, ತೀರಾ ಜಾಸ್ತಿ ಸಮಸ್ಯೆ ಆಗೋದಿಲ್ಲ. ಒಂದು. ಎರಡನೇದು, ಇದರಲ್ಲಿ ಕಾರ್ಮಿಕರ ಒಂದು ಖರ್ಚು ಬಂದೇ ಬರುತ್ತೆ. ಯಾಕಂದ್ರೆ ನಾವು ಕಳೆನಾಶಕಗಳು ಉಪಯೋಗಿಸೋದಿಲ್ಲ, ಕಳೆ ಕೈಯಿಂದಲೇ ನಿಯಂತ್ರಣ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಹಾಗಾದ್ರಿಂದ ಕಾರ್ಮಿಕರ ಒಂದು ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಹೊರಗಡೆಯಿಂದ ತರೋ ರಾಸಾಯನಿಕಗಳು ಮತ್ತೆ ಅದರೆಲ್ಲ ಖರ್ಚು ನಮಗೆ ಕಡಿಮೆ ಆಗುತ್ತೆ. ಈಗ ಜೈವಿಕ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡ್ತೀರಾ ನೀವು, ಅಥವಾ ಬೇರೆ ಬೇರೆ ತರಹದ ಸಾವಯವ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡ್ತೀರಾ ಹೇಗೆ? ಮುಖ್ಯವಾಗಿ ಜೈವಿಕ ಗೊಬ್ಬರ ಬಳಕೆ ಮಾಡ್ತೀನಿ. ಅದಲ್ಲದೆ ಎರೆಹುಳ ಗೊಬ್ಬರನು ನಾನು ಮಾಡ್ತೀನಿ. ಅದು ಹೆಚ್ಚು ಕಡಿಮೆ ನಮ್ಮ ಜಮೀನಿಗೆ ಆಗೋದಲ್ಲದೆ ಒಂದು 500 ಟನ್ ಒಂದು ವರ್ಷಕ್ಕೆ ನಾನು ಉತ್ಪತ್ತಿ ಮಾಡ್ತೀನಿ. ಮತ್ತೆ ಅದು ರೈತರಿಗೆ ಯಾರಿಗೆ ಬೇಕಂತ ಹೇಳ್ತಾರೆ ಅವ್ರಿಗೆ ನಾನು ಕಳ್ಸಿಕೊಡ್ತೀನಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ 500 ಟನ್ ಮಟ್ಟಿಗೆ? ನಾನು ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಈ ಕಸಬು ಮಾಡ್ಕೊಂಡಿದ್ದೀನಿ. ಅದು ಕೂಡ ಜನರಿಗೆ ಒಂದು ಅನುಕೂಲದ ಒಂದು ನನ್ನ ಗುರಿ ಇರೋದು. ಜನರಿಗೆ ಸಾವಯವ ಗೊಬ್ಬರಗಳು ಈಗ ಅಜೋಟೋಬ್ಯಾಕ್ಟರ್, ಅಜೋಸ್ಪೆರ್ಲಮ್, PSB, ಪೊಟ್ಯಾಶ್ಮಲ್ ಇಂಥದ್ದೆಲ್ಲ ಉಪಯೋಗಿಸಿ ಗೊತ್ತಿಲ್ಲ, ಉಪಯೋಗಿಸೋಕ್ಕೆ ಕಷ್ಟ ಅನ್ಸುತ್ತೆ. ಅದೇನು ಕೊಟ್ಟಿಗೆ ಗೊಬ್ಬರದಲ್ಲಿ ಸ್ವಲ್ಪ ದಿವಸ ಇಟ್ಟು ಅದು ವೃದ್ಧಿ ಮಾಡಿ ಅವೆಲ್ಲ ಶ್ರಮ ಮಾಡಬೇಕಲ್ಲ, ಉಪಯೋಗಿಸೋಕ್ಕೆ ನಮ್ಗೆ ಬರೋದಿಲ್ಲ ಅಂತೇಳಿ ಉಪಯೋಗಿಸೋಕ್ಕೆ ಹೋಗೋದಿಲ್ಲ. ಇಲಾಖೆಯಲ್ಲಿ ಸಾಮಾನ್ಯವಾಗಿ ಸಿಕ್ಕಿದ್ರು ಕೂಡ ಅವ್ರಿಗೆ ಬಳಸೋದು ಗೊತ್ತಿರೋದಿಲ್ಲ, ಅದು ಬಳಸಿದ್ರು ಅವ್ರಿಗೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಎರೆಹುಳು ಗೊಬ್ಬರದಲ್ಲೇ ಇವೆಲ್ಲ ಪದಾರ್ಥಗಳು ನಾನು ಹಂತ ಹಂತದಲ್ಲಿ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅದು ವೃದ್ಧಿ ಆಗಬೇಕು, ಮೈಕ್ರೋಬಿಯಲ್ ಕೌಂಟ್ ಏನಿದೆ ಅದು ಜಾಸ್ತಿ ಆಗಬೇಕು, ಆ ರೀತಿ ನಾನು ನೋಡ್ಕೊಳ್ತೀನಿ. ಸೊ ಅವಾಗ ಇಂಥ ಪದಾರ್ಥ ಜನ ಉಪಯೋಗಿಸಿದ್ರೆ ಅವ್ರಿಗೆ ತುಂಬ ಒಳ್ಳೆ ಪರಿಣಾಮ ಸಿಗುತ್ತೆ. ಸೊ ಅವ್ರಿಗೆ ಇಂಥ ಪದಾರ್ಥ ಉಪಯೋಗಿಸೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಏನು ಹೇಳ್ತೀನಿ, ಟ್ರೈಕೋಡರ್ಮಾ ನಾನು ಖರೀದಿ ಮಾಡಿ ನಾನು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಅದಕ್ಕೆ ಒಳ್ಳೆ ಒಂದು ಆಲ್ಟರ್ನೇಟಿವ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ನಾನು ಎರೆಹುಳು ಗೊಬ್ಬರದಲ್ಲೇ ಟ್ರೈಕೋಡರ್ಮಾ ಎಲ್ಲ ಬೆಳೆಸಿ ಕೊಡ್ತೀನಲ್ಲ, ಆ ಟ್ರೈಕೋಡರ್ಮಾ ಖರೀದಿ ಮಾಡೋ ದುಡ್ಡಲ್ಲೇ ಈ ಗೊಬ್ಬರನೇ ಬಂದ್ಬಿಡುತ್ತೆ. ಸೊ ಗೊಬ್ಬರನೂ ಆಗುತ್ತೆ, ಮತ್ತೆ ರೋಗ ನಿಯಂತ್ರಣ ಮಾಡೋಕ್ಕೆ ಒಳ್ಳೆ ಜೀವಿ ಲಭ್ಯವಾಗುತ್ತೆ. ಈ ಎರೆಗೊಬ್ಬರನ್ನು ಕೂಡ ನಿಮ್ಮ ತೋಟದಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದೀರಾ? ಹೌದು, ಪ್ರತಿ ವರ್ಷ ಕಾಳುಮೆಣಸಿಗೆ ವರ್ಷಕ್ಕೆ 2 ಸತಿ ಮತ್ತೆ ಕಾಫಿಗೆ 1 ಸತಿ ನಾನು ಉಪಯೋಗಿಸ್ತೀನಿ. ಎರೆ ಜಲ ಏನಾದರೂ ಉತ್ಪಾದನೆ ಮಾಡ್ತೀರಾ? ಮುಂಚೆ ಮಾಡ್ತಾ ಇದ್ದೆ. ನನ್ನ ದ್ರವರೂಪದ ಎಲ್ಲ ಪದಾರ್ಥ ಮಾಡೋದ್ರಿಂದ ಇದರಲ್ಲಿ ನಮಗೆ ಬೇಕಾಗಿರೋ ಜೀವಿಗಳೇ ನಾನು ವೃದ್ಧಿ ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಲ್ಲ, ಸೊ ಸ್ವಲ್ಪ ಟಾರ್ಗೆಟ್ ಬೇಸ್ಡ್ ಆಗುತ್ತೆ ಇವು. ಆಗೋದ್ರಿಂದ ಇದು ನಮಗೆ ಜಾಸ್ತಿ ಅನುಕೂಲ ಅನ್ಸುತ್ತೆ. ಎರೆಜಲ ಮಾಡೋಕ್ಕೆ ಕೆಲಸನೂ ಸುಮಾರು ಆಗುತ್ತೆ. ಅದ್ರ ಬದಲಾಗಿ 1 ಬ್ಯಾರಲು ಎರೆಜಲ ಮಾಡೋಕ್ಕೆ ಎಷ್ಟು ಶ್ರಮ ಆಗುತ್ತೆ, 1 ಲೀಟ್ರು ಸೂಕ್ಷ್ಮ ಜೀವಿಗಳಾಗ್ಬಿಟ್ರೆ 200 ಲೀಟ್ರಿಗೆ ಅದೇ ಅಷ್ಟು ಮಟ್ಟಕ್ಕೆ ಕೆಲಸ ಮಾಡಿಬಿಡುತ್ತೆ. ಈಗ ಜನರಿಗೆ ಅನುಕೂಲನೂ ನೋಡಬೇಕು, ಅನುಕೂಲ ಇಲ್ಲದೆ ಯಾರು ಕೆಲಸ ಮಾಡೋಕೆ ಹೋಗಲ್ಲ. ಈ ಅನುಕೂಲಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ರೀತಿ ನಾನು ರೆಕಮೆಂಡೇಶನ್ ಮಾಡ್ತೀನಿ. ಜೈವಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡೋ ಅಂಥದ್ದು ಹೆಚ್ಚು ಸೂಕ್ತನೋ ಅಥವಾ ನೀರಾವರಿ ಜೊತೆ ಅದನ್ನ ಕೊಡೋ ಅಂಥದ್ದು ಸೂಕ್ತ ಅಂತೀರ? ಜೈವಿಕ ಗೊಬ್ಬರ ಅಂತ ಹೇಳಿದ್ರೆ ನಮ್ಮ ಭೂಮಿಯಲ್ಲಿ ಅದಕ್ಕೆ ಬೆಳವಣಿಗೆಗೆ ಒಳ್ಳೆ ಮಾಧ್ಯಮ ಬೇಕು. ನಮ್ಮ ಜಮೀನಲ್ಲಿ ಸಾವಯವ ಒಳ್ಳೆ ಮಟ್ಟ ಇದ್ರೆ
ನಾವು ನೀರ್ ಮುಖಾಂತರನೇ ಕೊಟ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ತಪ್ಪಿದ್ರೆ ಕಾಂಪೋಸ್ಟ್ ಅಲ್ಲಿ ವೃದ್ಧಿ ಮಾಡ್ಕೊಂಡು ಹಾಕೋದು ಮುಖ್ಯವಾಗುತ್ತೆ. ಈಗ ಸದ್ಯಕ್ಕೆ ಯಾವ್ಯಾವ ತರಹದ ಜೈವಿಕ ಗೊಬ್ಬರಗಳ ಉತ್ಪಾದನೆ ಆಗ್ತಾ ಇದೆ, ನಮ್ಮ ಕೃಷಿಕರಿಗೆ ಯಾವುದೆಲ್ಲ ಸಿಗುತ್ತೆ? ಮೊದಲನೇದಾಗಿ ದೊಡ್ಡ ಪ್ರಮಾಣದಲ್ಲಿ ನಾನು ಮಾಡೋದು ಟ್ರೈಕೋಡರ್ಮಾ ಎನ್ರಿಚ್ ಆಗಿರುವ ಎರೆಹುಳ ಗೊಬ್ಬರ. ಅದರಲ್ಲಿ ಬರೀ ಟ್ರೈಕೋಡರ್ಮಾನೇ ಇರೋದಿಲ್ಲ, 5 ರೀತಿಯ ಜೀವಿಗಳು ಇರುತ್ತೆ. 2 ರೋಗ ಕಂಟ್ರೋಲ್ ಮಾಡಕ್ಕೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್. 2ನೇದು ಜೈವಿಕ ಗೊಬ್ಬರಗಳಾದ NPK ರಿಲೇಟೆಡ್, ಅಂದ್ರೆ ಸಾರಜನಕಕ್ಕೋಸ್ಕರ ಅಜೋಸ್ಪರ್ಮ್ ಅಜೋಟೋಬ್ಯಾಕ್ಟರ್, ಫಾಸ್ಫರಸ್ಗೋಸ್ಕರ PSB, ಪೊಟ್ಯಾಶ್ಗೋಸ್ಕರ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಈ 5 ಸೂಕ್ಷ್ಮ ಜೀವಿಗಳು ನಾನು ಇದರಲ್ಲಿ ಬಳಸಿ ನಾನು ಪ್ಯಾಕ್ ಮಾಡಿ ಜನರಿಗೆ ಕೊಡ್ತೀನಿ. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ, ಬಯೋಪವರ್ ಅಂತ. ಭೂಮಿಯಲ್ಲಿ ಇರೋ ಶಕ್ತಿ ನಾವು ವೃದ್ಧಿಸುವಂತ ಇದು ಮಾಡ್ಬೇಕಂತ ಹೇಳಿ. 2ನೇದು ಸೂಡೋಮೋನಾಸ್ ಫ್ಲೋರೆಸೆನ್ಸ್. ಇದು ಕೂಡ ಜೈವಿಕ ರೀತಿಯ ಒಂದು ಶಿಲೀಂಧ್ರನಾಶಕ ಅಂತ ಹೇಳ್ಬೋದು. ಅವಾಗಲೇ ಹೇಳಿದ್ನಲ್ಲ, ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತೆ, ಮತ್ತೆ ಬೇರೆ ಬೆಳವಣಿಗೆಗೂ ತುಂಬಾ ಕೆಲಸ ಮಾಡುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ತಂದು ಬೆಳೆಗಳಿಗೂ ಟೇಸ್ಟು ಮತ್ತೆ ಅದ್ರ ಮಹತ್ವತೆ ಏನಿದೆ ಅವೆಲ್ಲ ಹೆಚ್ಚಿಗೆ ಮಾಡಕ್ಕೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಬಡ್ಡೆಗೂ ಬಿಡ್ಬೋದು, ಸಿಂಪಲ್ ಮಾಡಬಹುದು. 2 ರೀತಿಯಲ್ಲೂ ಉತ್ತಮ ಪರಿಣಾಮ ಕೊಡುತ್ತದೆ. ಹೀಗೆ ವಿವಿಧ ರೀತಿಯ ಜೈವಿಕ ಗೊಬ್ಬರಗಳನ್ನ ನೀವೇ ಉತ್ಪಾದನೆಯನ್ನ ಮಾಡ್ಕೊಂಡು ನೀವೇ ಬಳಕೆಯನ್ನ ಮಾಡ್ಕೊಳ್ತಿದ್ದೀರಿ, ಅದರಿಂದ ಅನುಕೂಲಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀರಿ. ಈ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ, ಸಲಹೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಅಬ್ದುಲ್ ರಿಜ್ವಾನ್ ಅವರೇ? ನನ್ನ ಮೊಬೈಲ್ ನಂಬರ್ 9845006103. ಇನ್ನೊಮ್ಮೆ 9845006103. ಒಳ್ಳೆಯದು ಅಬ್ದುಲ್ ರಿಜ್ವಾನ್ ಅವರೇ, ಇದುವರೆಗೆ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟಿನ ಬೆಳೆಗಾರರಾದ ಅಬ್ದುಲ್ ರಿಜ್ವಾನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.